ಸರಳ ಬಹುಮತದತ್ತ ಕಾಂಗ್ರೆಸ್ ಈಗ ಹೋಗ್ತಾ ಇದೆ. ಇನ್ನೂ ಕೂಡ ಸ್ಪಷ್ಟವಾದಂತ ಫಲಿತಾಂಶ ಬಹಿರಂಗ ಆಗಿಲ್ಲ. ಆದ್ರೆ ಮಧ್ಯಪ್ರದೇಶದಲ್ಲಿ ಈಗ ಯಾರು ಗದ್ದುಗೆಯನ್ನ ಏರ್ತಾರೆ ಅನ್ನೋ ಕುತೂಹಲ ಇನ್ನೂ ಕೂಡ ಸಸ್ಪೆನ್ಸ್ ಆಗಿದೆ. ಮಧ್ಯಪ್ರದೇಶದಲ್ಲಿ ಈಗ ಆ ಒಂದು ಅಂಚಿನಲ್ಲಿದೆ ಅಂತ ಹೇಳಬಹುದು. 116 ಮ್ಯಾಜಿಕ್ ನಂಬರ್, 230 ಸ್ಥಾನಗಳಿರುವಂತಹ ಮಧ್ಯಪ್ರದೇಶದಲ್ಲಿ ಈಗ ಯಾರು ಆ ಒಂದು ಮ್ಯಾಜಿಕ್ ನಂಬರ್ ನ ಸಾಧಿಸ್ತಾರೆ? ಇನ್ನೂ ಕೂಡ ಕೆಲವೊಂದು ಕ್ಷೇತ್ರಗಳ ಮತ ಎಣಿಕೆ ಬಾಕಿ ಇದೆ. 116 ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿಕೊಂಡು ಬಂದಿದೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಮುಖಾಮುಖಿ ಫೈಟ್ಗೆ ಮಧ್ಯಪ್ರದೇಶ ಈಗ ಬಹಳ ಕುತೂಹಲ ಮೂಡಿಸ್ತಾ ಇದೆ. 30 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ 2000 ಮತಗಳ ಮುನ್ನಡೆ ಇದೆ. ಬಿಜೆಪಿಗೆ 10 ಕ್ಷೇತ್ರಗಳಲ್ಲಿ 1000 ಮತಗಳ ಅಂತರದ ಮುನ್ನಡೆ ಇದೆ. ನೆಕ್ ಟು ನೆಕ್ ಫೈಟ್ ಅಂದ್ರೆ ಬ್ಯೂಟಿ ಆಫ್ ಡೆಮೋಕ್ರಸಿ ಅಂದ್ರೆ ಇದೆ. ಕ್ಷಣಕ್ಕೂ ಕೂಡ ಕುತೂಹಲ ಮೂಡಿಸ್ತಾ ಇದೆ ಮಧ್ಯಪ್ರದೇಶದ ಫಲಿತಾಂಶ. ಯಾವುದೇ ಕ್ಷಣದಲ್ಲೂ ಕೂಡ ಒಂದು ಫಲಿತಾಂಶ ಕ್ಲಿಯರ್ ಕಟ್ ಆಗಿ ಈಗ ಹೊರಬರಬಹುದು ಇನ್ನೇನು ಕೆಲವೇ ಹೊತ್ತಿನಲ್ಲಿ. ಆದ್ರೆ ಸದ್ಯದ ಸ್ಥಿತಿ ನೋಡಿದ್ರೆ ಅತಂತ್ರವಾಗಿದೆ. 116ರ ಎಡ್ಜ್ ಅಲ್ಲಿ ನಿಂತಿದೆ ಕಾಂಗ್ರೆಸ್. ಇನ್ನೇನು 116ರಲ್ಲೂ ಕೂಡ ಅವರು ಮುನ್ನಡೆಯನ್ನ ಅದೇ ರೀತಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಮಧ್ಯಪ್ರದೇಶದಲ್ಲಿ ಗದ್ದುಗೆಯನ್ನ ಏರೋದು ಗ್ಯಾರಂಟಿ. ಆದ್ರೆ ಈಗ ಕ್ರಿಟಿಕಲ್ ಆಗಿದೆ ಸಿಚುವೇಶನ್. ಯಾಕಂದ್ರೆ ಇನ್ನು ಉಳಿದಿರುವಂತ 20ರಿಂದ 25 ಕ್ಷೇತ್ರಗಳೇನಿದಾವೆ ಅದರಲ್ಲಿ ಎಲ್ಲಾ ಕಡೆ ಕೂಡ ಹೆಚ್ಚಂದ್ರೆ 1000ದಿಂದ 2000 ಮತಗಳ ಅಂತರ ಅಷ್ಟೇ. ಇದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇರೋದು. ಮಧ್ಯಪ್ರದೇಶದಲ್ಲಿ ಸರಳ ಬಹುಮತ ಸಿಗುತ್ತೆ ಅಂತ ಹೇಳಲಾಗ್ತಿದೆ. ಆದ್ರೆ ಫೈನಲಿ ಕ್ಲಿಯರ್ ಕಟ್ ಆಗಿ ಅಲ್ಲಿ ಅನೌನ್ಸ್ಮೆಂಟ್ ಆಗೋ ತನಕ ಇನ್ನೂ ಕೂಡ ಕಾಂಗ್ರೆಸ್ನ ನಾಯಕರು ಒಂದು ರೀತಿಯಾಗಿ ಕೈ ಬಿಗಿಯಾಗಿ ಹಿಡ್ಕೊಂಡು, ಹೃದಯವನ್ನ ಬಿಗಿಯಾಗಿ ಹಿಡ್ಕೊಂಡು ಅಲ್ಲಿ ಕಾಯ್ತಾ ಇದ್ದಾರೆ. ಈಗ ಆಲ್ರೆಡಿ ರಾಜಸ್ಥಾನ, ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ತನ್ನ ಪ್ರಭುತ್ವವನ್ನ ಸಾಧಿಸಿ ಆಗಿದೆ. ಆದ್ರೆ ಮಧ್ಯಪ್ರದೇಶದಲ್ಲಿ ಮಧ್ಯದಲ್ಲಿದೆ ಈಗ ಫಲಿತಾಂಶ, ಕಾಂಗ್ರೆಸ್ ಅಥವಾ ಬಿಜೆಪಿ ಅಂತ. ಆದ್ರೆ ಎಲ್ಲೊಂದ್ ಕಡೆ ರಾಜಕೀಯ ಎಕ್ಸ್ಪರ್ಟ್ಗಳು ಹೇಳೋ ಪ್ರಕಾರ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಸರಳ ಬಹುಮತ ಸಿಗುತ್ತೆ ಅಂತ. ಆದ್ರೆ ಅದು ಆಗುತ್ತಾ ಅನ್ನೋದು ಈಗ ಬಹಳ ಕುತೂಹಲ ಮೂಡಿಸ್ತಾ ಇದೆ.